ಈ ಕುಂಡಲಿನಿ ಅಂದ್ರೇನು? ಈ ಶಕ್ತಿ ಜಾಗೃತವಾದ್ರೆ ಮನುಷ್ಯನ ದೇಹದಲ್ಲಾಗುವ ಅಪರಿಮಿತ ಬದಲಾವಣೆ ಎಂತದ್ದು? ಈ ಶಕ್ತಿಯ ಹಿನ್ನೆಲೆ ಏನು? ನಮ್ಮ ಪುರಾತನ ವೇದ ಪುರಾಣಗಳಲ್ಲಿ ಕುಂಡಲಿನಿ ಶಕ್ತಿಯು ಉಲ್ಲೇಖವಾಗಿದ್ದೇಗೆ ಅನ್ನೋದನ್ನ ನೋಡೋಣ. ವೀಕ್ಷಕರೇ, ಕುಂಡಲಿನಿ ಶಕ್ತಿ ಅಂದ್ರೆ ಸನಾತನ ಧರ್ಮದ ಅತಿ ಪುರಾತನ ಯೋಗ ಪದ್ಧತಿಗಳಲ್ಲೊಂದು. ಇದನ್ನ ಮೋಕ್ಷ ಕಂಡುಕೊಳ್ಳಲು ಅಂದ್ರೆ ಆತ್ಮವನ್ನ ಸಾಕ್ಷಾತ್ಕರಿಸಿ ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ ಇರೋ ಮಾರ್ಗ ಎಂದರ್ಥ. ಶಂಕರಾಚಾರ್ಯರೇ ಲೇಖಿಸಿರುವ ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಹುಟ್ಟು ಸಾವಿನ ಕೊಂಡಿಯನ್ನು ಭೇದಿಸಿ ಸಾವೂ ಇಲ್ಲದ ಹುಟ್ಟು ಇಲ್ಲದ ಮೋಕ್ಷವನ್ನು ಸಾಧಿಸುವುದು ಎಂದರ್ಥ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಪರಮಾತ್ಮನ ಅಂಶವಾಗಿರುವ ಆತ್ಮಕ್ಕೆ ಸಾವು ಅನ್ನೋದೇ ಇಲ್ಲ. ಬದಲಿಗೆ ಒಂದು ಆತ್ಮವು ಸುಮಾರು 4,500 ಸಲ ಜನ್ಮಾವತರಿಸಬೇಕಾಗುತ್ತೆ. ಈ ಜನ್ಮದಲ್ಲಿ ಮಾಡಿರೋ ಕರ್ಮಾದಿಗಳನ್ನ ತೀರಿಸಲು ಮತ್ತೊಂದು ಜನ್ಮ ತಾಳ್ಬೇಕಾಗುತ್ತೆ. ಹೀಗೆ ಕರ್ಮಗಳಿಗೆ ಅನುಸಾರವಾಗಿ ಹುಟ್ಟಿನ ನಿರ್ಧಾರವಾಗುತ್ತೆ. ಆದ ಕಾರಣ ಮಾನವ ಜನ್ಮ ಸಾಕು ಈ ಆತ್ಮವನ್ನ ಪರಮಾತ್ಮನಲ್ಲಿ ಲೀನವಾಗಿಸೋಕೆ ಕುಂಡಲಿನಿ ಯೋಗ ಮೂಲವನ್ನು ಕಂಡುಕೊಂಡ್ರು. ಈ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಲೀನವಾಗೋದಕ್ಕೆ, ಆ ಅಪರಿಮಿತ ಶಕ್ತಿಯನ್ನ ಸೇರೋದಕ್ಕೆ ನಮ್ಮ ಪುರಾತನ ಋಷಿ ಮುನಿಗಳು ಕಂಡುಕೊಂಡ 115 ಯೋಗ ಅಭ್ಯಾಸಗಳಲ್ಲೊಂದು ಈ ಕುಂಡಲಿನಿ ಶಕ್ತಿ. ಕುಂಡಲಿನಿ ಶಕ್ತಿಯನ್ನ ಜಾಗೃತಿಗೊಳಿಸಿಕೊಳ್ಳಲು ಮೊದಲು ಶ್ರದ್ಧಾ, ಭಕ್ತಿ ಹಾಗೂ ಆಧ್ಯಾತ್ಮದ ಕಡೆಗೆ ಹೆಚ್ಚು ಒಲವಿರಬೇಕು. ಭಾರತೀಯ ಪರಂಪರೆಯ ಯೋಗ ತತ್ವ ಉಪನಿಷತ್ತು 4 ವಿಧದ ಯೋಗಗಳನ್ನ ಉಲ್ಲೇಖಿಸುತ್ತೆ. ಇದರಲ್ಲಿ ಲಯ ಯೋಗವು ಕುಂಡಲಿನಿ ಶಕ್ತಿಯನ್ನ ವಿವರಿಸುತ್ತೆ. ಯೋಗ ಹಾಗೂ ತಂತ್ರವು ಈ ಶಕ್ತಿಯನ್ನು ಗುರುವಿನ ಮೂಲಕ ಜಾಗೃತಿಗೊಳಿಸಬಹುದು ಅಂತ ಸೂಚಿಸುತ್ತೆ. ಆದರೆ ದೇಹ ಹಾಗೂ ಆತ್ಮವನ್ನ ಯೋಗ, ಪ್ರಾಣಾಯಾಮ, ದೈಹಿಕ ವ್ಯಾಯಾಮ, ಧ್ಯಾನ ಹಾಗೂ ಮಂತ್ರ ಪಠಣದಿಂದ ಸಿದ್ಧಿಸಿಕೊಳ್ಳಬಹುದು. ಕುಂಡಲಿನಿ ಜಾಗೃತವಾದ್ರೆ ದೇಹದೊಳಗೆ ಸೂಕ್ತವಾಗಿರುವ ಷಡ್ಚಕ್ರಗಳು ಆಕ್ಟಿವೇಟ್ ಆಗತ್ತೆ. ಅದೆಲ್ಲದಕ್ಕೂ ಮೂಲವೆಂದ್ರೆ ಮೂಲಾಧಾರ ಚಕ್ರ. ಕುಂಡಲಿನಿಯು ಬೆನ್ನು ಮೂಳೆ ಅಥವಾ ಸ್ಪೈನಲ್ ಕಾರ್ಡ್ ನ ತಳದಲ್ಲಿ ಮೂಲಾಧಾರ ಚಕ್ರದಿಂದ ಒಂದು ತೆಳುವಾದ ನಾಳದವರೆಗೂ ಮೇಲಕ್ಕೆ ಇರುತ್ತೆ. ಇದನ್ನ ಸುಷುಮ್ನ ನಾಡಿ ಅಂತಲೂ ಕರೆಯಲಾಗುತ್ತೆ. ಅಲ್ಲಿಂದ ನೆತ್ತಿಯ ಭಾಗಕ್ಕೆ ಅಂದ್ರೆ ಸಹಸ್ರಾರ ಚಕ್ರದ ಜೊತೆಗೆ ಒಂದಾಗತ್ತೆ. ಕುಂಡಲಿನಿಯ ಶಕ್ತಿಯನ್ನು ಒಂದು ದೇವಿಯ ರೂಪದಲ್ಲಿ ಕಲ್ಪಿಸಿಕೊಂಡಾಗ ನಂತರ ಅದು ತಲೆಯ ಭಾಗಕ್ಕೆ ಏರಿದ್ರೆ ಅದು ಪರಮಾತ್ಮನ ಜೊತೆ ವಿಲೀನವಾಗತ್ತೆ. ಈ ಜಾಗೃತಿಯು ದೈಹಿಕವಾಗಿ ಸಂಭವಿಸೋದಿಲ್ಲ, ಆದ್ರೆ ಧ್ಯಾನದ ಮೂಲಕ ಸೂಕ್ತವಾಗಿ ಗೋಚರವಾಗೋದಿಕ್ಕೆ ಶುರುವಾಗುತ್ತೆ. ಈ ಬ್ರಹ್ಮಾಂಡದ ಬಗ್ಗೆ ಅರಿವು ಸಾಧಿಸಲು ಕುಂಡಲಿನಿಯನ್ನು ಜಾಗೃತಿಗೊಳಿಸುವುದು ಮಾತ್ರ ಏಕೈಕ ಮಾರ್ಗ. ಆತ್ಮ ಸಾಕ್ಷಾತ್ಕಾರದ ಅರಿವನ್ನ ಸಾಧಿಸಲು ಕುಂಡಲಿನಿಯ ಜಾಗೃತಿಯು ಆಂತರಿಕ ಜ್ಞಾನದ ಜಾಗೃತಿಯನ್ನ ವ್ಯಕ್ತಪಡಿಸುತ್ತೆ. ಹಾಗೂ ಅದರ ಜೊತೆಗೆ ಪರಿಶುದ್ಧ ಆನಂದ, ಪರಿಶುದ್ಧ ಜ್ಞಾನ ಹಾಗೂ ಪರಿಶುದ್ಧ ಪ್ರೀತಿ ಹುಟ್ಟು ಹಾಕುತ್ತೆ. ಕುಂಡಲಿನಿ ಎಂಬ ಪದವು ಹಲವಾರು ಪದಗಳ ಹಾಗೂ ಹಲವಾರು ಅರ್ಥಗಳ ಮೇಲೆ ಆಧರಿಸಿದೆ. ಈನಿಂದ ಅಂತ್ಯಗೊಳ್ಳುವ ಈ ಪದವು ಸ್ತ್ರೀತತ್ವಕ್ಕೆ ಸಂಬಂಧಿಸುವುದರ ಜೊತೆಗೆ ಶಕ್ತಿ ಹಾಗೂ ಪ್ರಕೃತಿಯ ರೂಪಕ್ಕೂ ಸಹ ಸಂಬಂಧಿಸಿದ್ದು. ಯೋಗಿಗಳ ಪ್ರಕಾರ ಬೆನ್ನು ಮೂಳೆಯಲ್ಲಿ 2 ನರಗಳಿರುತ್ತವೆ, ಪಿಂಗಳ ಹಾಗೂ ಇಡ. ಇದರ ನಡುವೆ ಸುಷುಮ್ನ ಎಂಬ ಒಂದು ಟೊಳ್ಳಾದ ನಾಳವು ಬೆನ್ನುಹುರಿಯ ಮೂಲಕ ಹಾದು ಹೋಗುತ್ತೆ. ಟೊಳ್ಳಾದ ನಾಳದ ಕೊನೆಯ ಭಾಗವನ್ನು ಕುಂಡಲಿನಿಯ ಕಮಲ ಅಂತ ಯೋಗಿಗಳು ಕರೀತಾರೆ. ಯೋಗದ ಮೂಲಗಳ ಪ್ರಕಾರ ತ್ರಿಕೋನಾಕಾರದಲ್ಲಿದೆ ಎಂದು ವಿವರಿಸುವುದರ ಜೊತೆಗೆ ಯೋಗಿಗಳ ಸಾಂಕೇತಿಕ ಭಾಷೆಯಲ್ಲಿ ಕುಂಡಲಿನಿ ಎಂಬ ಶಕ್ತಿಯು ಸುರುಳಿಯ ಆಕಾರವಾಗಿ ರಚನೆಗೊಂಡಿರುತ್ತೆ. ಕುಂಡಲಿನಿಯು ಜಾಗೃತಿಗೊಂಡಾಗ ಈ ಟೊಳ್ಳು ನಾಳದ ಮೂಲಕ ಒಂದು ದ್ವಾರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೆ. ಜೊತೆಗೆ ಹಂತ ಹಂತವಾಗಿ ಮೇಲೇರುವಾಗ ಮನಸ್ಸು ಎಳೆ ಎಳೆಯಾಗಿ ತೆರೆದುಕೊಳ್ಳುತ್ತೆ. ಎಲ್ಲ ವಿವಿಧ ದೃಷ್ಟಿಕೋನಗಳು ಹಾಗೂ ಅದ್ಭುತ ಶಕ್ತಿಗಳು ಯೋಗಿಗೆ ಸಿದ್ಧಿಸುತ್ತೆ. ಅದು ಮೆದುಳನ್ನು ತಲುಪಿದಾಗ ಯೋಗಿಯು ಸಂಪೂರ್ಣವಾಗಿ ದೇಹ ಮತ್ತು ಮನಸ್ಸಿನಿಂದ ಬೇರ್ಪಡ್ತಾನೆ. ಆತ್ಮವು ತನ್ನನ್ನು ತಾನು ಮುಕ್ತಗೊಳಿಸಿಕೊಳ್ಳುತ್ತೆ. ನಮಗೆಲ್ಲ ತಿಳಿದಿರುವ ಹಾಗೆ ಬೆನ್ನುಹುರಿಯು ಒಂದು ವಿಶಿಷ್ಟ ರೀತಿಯಲ್ಲಿ ರಚನೆಯಾಗಿರುತ್ತೆ. ನಾವು 8ರ ಸಂಖ್ಯೆಯನ್ನು ಅಡ್ಡಡ್ಡರಾಗಿ ನೋಡಿದಾಗ 2 ಭಾಗವು ಮಧ್ಯದಲ್ಲಿ ಕೂಡಿಕೊಂಡಿರುವುದು ಕಂಡುಬರುತ್ತೆ. 8ರ ಮೇಲೆ 8ನ್ನು ಕೂಡಿಸಿ ಅದರ ಮೇಲೊಂದರಂತೆ ಸೇರಿಸಿದಾಗ ಅದು ಬೆನ್ನುಹುರಿಯನ್ನು ಸಂಕೇತಿಸುತ್ತೆ. ಎಷ್ಟೋ ಸಾವಿರಾರು ವರ್ಷಗಳಿಂದ ಕುಂಡಲಿನಿ ಯೋಗವನ್ನು ಅನುಸರಿಸಲಾಗ್ತಿದೆ. ಋಷಿ ಮುನಿಗಳಿಗೆ ದಕ್ಕಿದ ಅರಿವಿನ ಮೂಲವೇ ಕುಂಡಲಿನಿ ಯೋಗ. ಉಪನಿಷತ್ತಲ್ಲಿ ಇದರ ಉಲ್ಲೇಖವಿದೆ. ಕ್ರಿಸ್ತ ಶಕೆಗೆ ಹೋಲಿಸೋದಾದ್ರೆ ಕ್ರಿಸ್ತಪೂರ್ವ 800ರಿಂದ 500ನೇ ಅವಧಿಯಲ್ಲಿ ಉಪನಿಷತ್ ರಚಿತವಾಗಿತ್ತು. ಅಂದೇ ಈ ಶಕ್ತಿಯ ಕುರಿತು ಜ್ಞಾನವಿತ್ತು. ನಮ್ಮ ದೇಹದಲ್ಲಿ 1,72,000 ನಾಡಿಗಳಿವೆ. ಪ್ರತಿಯೊಂದು ನಾಡಿಗಳು ಆಧ್ಯಾತ್ಮಿಕ ಮತ್ತು ಜೀವಶಕ್ತಿಯ ವಾಹಕಗಳು. ಅಲ್ಲದೆ 1,72,000 ನಾಡಿಗಳಿಗೂ ವಿವಿಧ ನರಕೇಂದ್ರಗಳಿವೆ. ಅವುಗಳಲ್ಲಿ 109 ಮುಖ್ಯ ನರಕೇಂದ್ರಗಳು. ಆ 109 ನರಕೇಂದ್ರಗಳಲ್ಲಿ 9 ಅತ್ಯಂತ ಪ್ರಮುಖವಾದ ಕೇಂದ್ರಗಳು. 9 ನರಕೇಂದ್ರಗಳಲ್ಲಿ 7 ಪ್ರಾಥಮಿಕ ಪ್ರಾಮುಖ್ಯತೆಗಳನ್ನು ಪಡೆದುಕೊಂಡಿದೆ. ಈ 7 ನರಕೇಂದ್ರಗಳು ಅಥವಾ ಚಕ್ರಗಳು ಪ್ರಜ್ಞೆ, ಭಾವನೆ, ಸಂವೇದನೆ ಮತ್ತು ಅನುಭವಗಳಂತಹ ಸಂಗತಿಗಳನ್ನು ಒಳಗೊಂಡಿದೆ. ಈ 7 ಚಕ್ರಗಳನ್ನ ವಿಶೇಷವಾದ ಹೆಸರುಗಳಿಂದ ಕರೆಯಲಾಗುತ್ತೆ. ಬೆನ್ನು ಮೂಳೆ ಮಧ್ಯದಲ್ಲಿರುವ ಚಕ್ರವನ್ನ ಮೂಲಾಧಾರ ಚಕ್ರ ಅಂತ ಕರೀತಾರೆ. ಇದು 7 ಚಕ್ರಗಳಲ್ಲಿ ಮೊದಲನೇ ಚಕ್ರ. ಮೂಲಾಧಾರ ಚಕ್ರವು ಸಕ್ರಿಯವಾದಾಗ ವ್ಯಕ್ತಿ ಜೀವನದಲ್ಲಿ ಹೆಚ್ಚು ಉತ್ಸಾಹವನ್ನ ಅನುಭವಿಸ್ತಾನೆ. ಬೆನ್ನು ಮೂಳೆಯ ಬಳಿ ಇರುವ ಈ ಚಕ್ರವು ಭೂಮಿಯ ಅಂಶವು ಭೂತತ್ವವನ್ನು ಪ್ರತಿನಿಧಿಸುತ್ತದೆ. ನಂತರ ಜನಾಂಗದ ಹಿಂಭಾಗದಲ್ಲಿ ಇರುವ ಚಕ್ರವನ್ನು ಸ್ವಾದಿಷ್ಠಾನ ಚಕ್ರ ಎಂದು ಕರೀತಾರೆ. ಇದು ಮಾನವನ ದೇಹದಲ್ಲಿ ಇರುವ 2ನೆಯ ಚಕ್ರ. ಈ ಚಕ್ರವು ಸಂತಾನೋತ್ಪತ್ತಿ, ಸೃಜನಶೀಲತೆ, ಅಧಿಕ ಚಟುವಟಿಕೆ ಹಾಗೂ ಪ್ರಣಯದ ವಿಷಯಗಳಿಗೆ ಸಂಬಂಧಿಸಿರುತ್ತೆ. ಈ ಚಕ್ರವು ನೀರಿನೊಂದಿಗೆ ಸಂಬಂಧವನ್ನು ಪಡೆದುಕೊಂಡಿದೆ. ನಂತರ ಮಣಿಪುರ ಚಕ್ರವು ಹುಕ್ಕಳು ಪ್ರದೇಶಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಇರುತ್ತೆ. ಇದು ಪ್ರಮುಖವಾಗಿ 4 ರೂಪದಲ್ಲಿ ಅಥವಾ 4 ಭಾವನೆಗಳಲ್ಲಿ ಪ್ರಕಟವಾಗುತ್ತೆ.
ಅವು ಅಸೂಯೆ, ಔದಾರ್ಯ, ಸಂತೋಷ ಮತ್ತು ದುರಾಸೆಯ ಭಾವನೆಗಳನ್ನು ಒಳಗೊಂಡಿರುತ್ತೆ. ಈ ಮಣಿಪುರ ಚಕ್ರವನ್ನ 4 ತಳಗಳ ಕಮಲದಂತೆ ಉಲ್ಲೇಖಿಸಲಾಗಿದೆ. ಇನ್ನು ಹೃದಯ ಭಾಗದಲ್ಲಿರುವ ಅನಾಹತ ಚಕ್ರವು 3 ದಳದ ಹೂವನ್ನು ಪ್ರತಿನಿಧಿಸುತ್ತೆ. ಈ 3 ದಳಗಳು ವ್ಯಕ್ತಿಯ ಭಯ, ಪ್ರೀತಿ ಮತ್ತು ದ್ವೇಷವನ್ನ ಪ್ರತಿನಿಧಿಸುತ್ತೆ. ನಂತರ ಗಂಟಲಿನ ಭಾಗದಲ್ಲಿ ಇರುವುದೇ ವಿಶುದ್ಧಿ ಚಕ್ರ. ಈ ಭಾಗಕ್ಕೆ ಕುಂಡಲಿನಿಯು ಏರಿದಾಗ ಸಾಧಕ ಸಾಕಷ್ಟು ಅಪರಿಮಿತ ಶಕ್ತಿಯನ್ನು ಸಾಧಿಸಿರ್ತಾನೆ. ಇನ್ನು ಆಜ್ಞಾ ಚಕ್ರವು ಹಣೆಯ ಭಾಗದಲ್ಲಿ ಬರುತ್ತೆ. ಜ್ಞಾನ ಮತ್ತು ಅರಿವು ಎನ್ನುವುದು ಈ 6ನೇ ಚಕ್ರದಿಂದ ಚಿತ್ರಿಸಲಾಗಿದೆ. ಅದೇ ಬಿಂದು ಅಥವಾ ಚಕ್ರವು ಕೋಪವನ್ನು ಸಹ ಪ್ರತಿನಿಧಿಸುತ್ತೆ. ಅತೀಂದ್ರಿಯ ಶಕ್ತಿ ಎನ್ನುವುದು ವ್ಯಕ್ತಿಗೆ ಇರುವ 3ನೇ ಕಣ್ಣು ಅಂತ ಹೇಳಲಾಗುತ್ತೆ. ನಂತರ ಕೊನೆಯದಾಗಿ ಸಹಸ್ರಾರ ಚಕ್ರವು ತಲೆಯ ಮೇಲ್ಭಾಗದಲ್ಲಿ ಗೋಚರಿಸುವುದು. ಈ ಚಕ್ರವು ಪರಮಾನಂದವನ್ನ ಪ್ರತಿನಿಧಿಸುತ್ತೆ. ಬ್ರಹ್ಮಾಂಡದೊಂದಿಗೆ ನೇರ ಸಂಪರ್ಕ ಸಾಧಿಸ್ತಾನೆ. ಅಲ್ಲದೆ ವಿಶ್ವದಲ್ಲಿನ ಯಾವುದೇ ಶಕ್ತಿಗಳೊಂದಿಗೆ ಮಾತನಾಡುವ ಶಕ್ತಿ ಸಿದ್ಧಿಸಿಕೊಳ್ತಾನೆ. ತನ್ನನ್ನ ತಾನೇ ದೇವರೆಂದು ಭಾವಿಸ್ತಾನೆ. ಅಲ್ಲದೆ ಪರಮಾತ್ಮನ ಪಾದ ತಲುಪಿ ಮೋಕ್ಷವನ್ನು ಸಂಪಾದಿಸ್ತಾನೆ.